ಬಿಗ್ ಬಾಸ್ ಕನ್ನಡ ಈ ಸೀಸನಲ್ಲಿ ಈ ವಾರದಲ್ಲಿ 5 ಜನ ಗೆಸ್ಟ್ ಆಗಿ ಬರ್ತಾರೆ. ಬಿಗ್ ಬಾಸ್ ಪ್ಯಾಲೇಸ್ ಆಗಿರುತ್ತೆ. ಬಿಗ್ ಬಾಸ್ ಪ್ಯಾಲೇಸ್ಗೆ ತಕ್ಕಂತೆ ವೇಟರ್ಸ್ಗಳಾಗಲಿ, ಬೆಲ್ ಬಾಯ್ ಆಗಲಿ, ಅಥವಾ ಒಂದು ಮ್ಯಾನೇಜರ್ ಆಗಲಿ, ಒಂದು ಕಿಚನ್ ಆಗಲಿ, ಅಲ್ಲಿ ಮಾಡಬೇಕಾಗಿರೋಂಥ ಕೆಲಸಗಳು ಯಾರ್ಯಾರು ಅಂತೆಲ್ಲ ನಿಗದಿಪಡಿಸಿರ್ತಾರೆ. ಅದು ತಕ್ಕಂತೆಯೇ ಗಿಲ್ಲಿ ಮೊದಲಿಂದ ಆಟ ಆಡ್ಕೊಂಡೇ ಬಂದಿರೋದ್ರಿಂದ ಇನ್ನೂ ಆಟದಿಂದ ಆಚೆ ಬಂದಿಲ್ಲ. ಅವರು ಬಿಗ್ ಬಾಸ್ ಪ್ಯಾಲೇಸಲ್ಲಿ ಯಾವ ರೀತಿ ಒಂದು ಗೆಸ್ಟಿಗೆ ಸರ್ವಿಸ್ ಕೊಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ ಅನ್ನೋದಕ್ಕಿಂತ ಅವ್ರು ಗೇಮಲ್ಲೇ ಇದ್ದು ಗೇಮ್ನ ನಡೆಸ್ಕೊಂಡೇ ಬರ್ತಾ ಇದ್ದಾರೆ. ಅವ್ರ ಜೊತೆನೂ ಕಿರಿಕ್ ಮಾಡ್ಕೊತಾರೆ. ಅವ್ರು ಇರೋದೇ ಹಾಗೆ. ಆ ರೀತಿ ಆದಾಗ ಏನಾಗುತ್ತೆ, ಬಿಗ್ ಬಾಸ್ ಎಂಟ್ರಿ ಕೊಡ್ತಾರೆ. ಬಿಗ್ ಬಾಸ್ ಎಂಟ್ರಿ ಕೊಟ್ಟು ಅವ್ರಿಗೆ ಈ ರೀತಿ ಇರಬೇಕಾಗುತ್ತೆ ಅಂತ ಹೇಳಿದಾಗ ಅವ್ರು ಅದ್ರ ತಕ್ಕಂತೆ ಚೇಂಜ್ ಆಗ್ತಾರೆ. ಇವರು ಆಟದಲ್ಲಿದ್ದರು, ಆಟ ಆಡಿಕೊಂಡೆ ಕಂಟಿನ್ಯೂ ಮಾಡಿಬಿಟ್ರು. ಬಟ್ ನೀವು 5 ಜನ ಏನು ಮಾಡ್ತಾ ಇದ್ದೀರಾ? ಮ್ಯಾಕ್ಸ್ ಮಂಜು ಅವರು ಏನು ಟೇಬಲ್ ಮೇಲೆ ನೀರು ಚೆಲ್ಲೋದು, ಟೇಬಲ್ ಎದ್ದು ಬಿಸಾಕೋದು, ಚೇರ್ ಎದ್ದು ಬಿಸಾಕೋದು, ಈ ಥರ ಎಲ್ಲ ಮಾಡೋದು ಸರಿನಾ? ನೀವು ಆಟ ಆಡ್ತಾ ಇಲ್ವಾ? ಈಗ ಅವ್ರು ಆಟ ಆಡ್ತಾಯಿದ್ರು, ಅವ್ರ ಆಟ ನಿಲ್ಲಿಸ್ಬಿಟ್ಟು ನಿಮ್ಮ ಆಟಗಳಿಗೆ ಶುರು ಮಾಡ್ಕೊಂಡಿದ್ದೀರಾ. ಇನ್ನು ರಜತ್ ಯಾವ ರೀತಿ ಇದು ಮಾಡ್ತಾ ಇಲ್ಲ, ಅಥವಾ ನಿಮ್ಮ ತ್ರಿವಿಕ್ರಮ್ ಅವರು ಒಳಗಡೆ ಕೂತ್ಕೊಂಡು 2 ಐಟಮ್ಗಳನ್ನ ಯಾವುದಾದ್ರೂ ಬುಚ್ಚಿಡಿ ಅವ್ರಿಗೆ ಕಳೆದೋಯ್ತು ಅನ್ನೋ ಒಂದು ಇದು ಮಾಡಿ ಅಂತ ಹೇಳೋದೇನೋ, ನೀವೆಲ್ಲ ಮಸಾಜ್ ಮಾಡಿಸ್ಕೊಳ್ಳೋದೇನೋ, ಕಾಲು ಮಸಾಜ್ ಮಾಡಿಸ್ಕೊಳ್ಳೋದೇನೋ, ಅಥವಾ ನಿಮ್ಮ ಚೈತ್ರ ಅವರು ಯಾವ ರೀತಿ ನನಗೆ ಬುದ್ಧಿ ಇಲ್ಲ ಅಂತ ಹೇಳಿಸ್ಕೊಳ್ಳೋದೇನೋ, ನೀವೇ ಆಟ ಆಡ್ತಾ ಇಲ್ವಾ? ಯಾಕೆ ಬಿಡ್ರಿ, ಆಡಲಿ. ಅವ್ರು ಇರೋದೇ ಹಂಗೆ. ಆ ಆಟನ ತಡ್ಕೊಳ್ಳೋದು ಕಲಿಬೇಕು ನೀವು. ಅದೇ ಬಿಗ್ ಬಾಸ್ ಅಲ್ವಾ? ನೀವೆಲ್ಲ ಮಾಡಿದಾಗ ಆವಾಗ ನೀವು ಅವರೆಲ್ಲ ಸೇರಿಬಿಟ್ಟು ನಿಮಗೆ ಸರ್ವಿಸೇ ಕೊಡಲ್ಲ ನಾವು ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಗೆಸ್ಟ್ಗಳಿಗೆ ಸರ್ವಿಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ಅಭಿ ಒಂದೇ ಒಂದು ಸ್ಟ್ಯಾಂಡ್ ತೊಗೊಂಡು ನೀವು ನಮ್ಮ ಎಂಪ್ಲಾಯೀಸ್ಗಳಿಗೆ ಈ ರೀತಿ ಮಾಡ್ತಾ ಇದ್ದೀರಾ, ನಾವು ಸರ್ವಿಸ್ ಕೊಡಲ್ಲ ಅಂದ್ಬಿಟ್ರೆ ಸಾಕು, ಅದೆಲ್ಲೋ ಹೊಟ್ಟೋಗ್ಬಿಡುತ್ತೆ. ಮಾಡಿರಿ, ಈ ಥರ ಮಾಡಿರಿ. ಗಿಲ್ಲಿ ನಾವು ನಿಮ್ಮ ಸಪೋರ್ಟ್ಗಿದ್ದೀವಿ, ಮಾಡಿ ಎಂಜಾಯ್ ಮಾಡಿ.